ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಕಲರ್ ಪೇಪರಲ್ಲಿ 2 ಥರ ನಿಮಗೆ ಫ್ಲವರ್ ಮಾಡೋದು ತೋರಿಸ್ಕೊಡ್ತೀನಿ ಈಸಿಯಾಗಿ. ಇದೊಂದು ಮನೆಗೆ ಅಲಂಕಾರವಾಗಿ ನೀವು ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಕಲರ್ ಪೇಪರು ಮತ್ತು ಫೆವಿಕಲು, ಸಿಸರು ಮತ್ತು ನ್ಯೂಸ್ ಪೇಪರು, ಪೇಂಟ್ ಬೇಕಾಗುತ್ತೆ. ಮೊದಲಿಗೆ ಒಂದು ಸಿಂಪಲ್ಲಾಗಿ ಫ್ಲವರ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ಈ ಕಲರ್ ಪೇಪರ್ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟವಾದಂಥ ಕಲರ್ನ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು 6 ಸೆಂಟಿಮೀಟರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ರೌಂಡ್ ಶೇಪಲ್ಲಿ ಪ್ಯಾಟರ್ನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಮೊದಲಿಗೆ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಆನಂತರ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಕಟ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೊ ಈ ಥರ ನೀವು ಒಂದು 3 ಪೀಸ್ ಮಾಡಿಕೊಂಡ್ರೆ ಸಾಕು. ಮೊದಲಿಗೆ ನಾನು ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಧ್ಯಕ್ಕೆ ಭಾಗ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಉದ್ದ 10 ಸೆಂಟಿಮೀಟರು, ಅಗಲ ಬಂದು 4 ಸೆಂಟಿಮೀಟರು. ಇದು ಬಂದ್ಬಿಟ್ಟು ಎಲೆ ಮಾಡೋದಕ್ಕೆ. ಇವಾಗ ಹೂವು ಜೊತೆಗೆ ಎಲೆ ಇರಲೇಬೇಕಲ್ವ. ಸೊ ಅದಕ್ಕೋಸ್ಕರ ನೋಡಿ, ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದರೆ ಮಾಡ್ಕೊಬೋದು, ಇಲ್ಲಾಂದರೆ ಪೆನ್ಸಲಲ್ಲಿ ಮಾರ್ಕ್ ಮಾಡಿಕೊಂಡು ಎಲೆ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ನೀವು ಒಂದೇ ಮಾಡೋದಕ್ಕಿಂತ 2-3 ಜೋಡಿಸ್ಕೊಂಡು ಮಾಡ್ಕೊಂಡ್ರೆ ಒಟ್ಟಿಗೆ ಮಾಡ್ಕೊಬೋದು, ತುಂಬಾ ಈಸಿ ಆಗುತ್ತೆ. ನೋಡಿ, ಎಲೆನ ಈ ಥರ ನಾನು ಶೇಪ್ ಚೇಂಜ್ ಮಾಡ್ಕೊತೀನಿ. ಸ್ವಲ್ಪ ಕತ್ತರಿನಲ್ಲೇ ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಎಳೆದ್ರೆ ಅದೇ ಥರ ಶೇಪ್ ಚೇಂಜ್ ಆಗುತ್ತೆ. ಇವಾಗ ಫ್ಲವರ್ ಮಾಡೋದು ನೋಡೋಣ. ನೋಡಿ, ಈ ಥರ ನಾನು ಪಟ್ಲ ಥರ ಕಟ್ತಾ ಇದ್ದೀನಿ. ಇವಾಗ ಪೇಪರಲ್ಲಿ ಪಟ್ಲ ಕಟ್ಟಲ್ವ, ಅದೇ ರೀತಿಯೇ ಇದನ್ನು. ಸೊ ಈ ಥರ ಮಾಡಿಕೊಂಡು ಗಮ್ಮ ಕಂಟಿಸ್ಕೊಬಿಡೋಣ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಈ ಫ್ಲವರ್ ಮಧ್ಯದಲ್ಲಿ ನಿಮ್ಗೆ ಇಷ್ಟವಾದರೆ ಏನಾದರೂ ಸ್ಟೋನು, ಒಂದು ವೈಟ್ ಮನಿ ಆ ಥರದ್ದು ಏನಾದರೂ ಅಂಟಿಸ್ಕೋಬೋದು, ನೋಡೋಕ್ಕೆ ಲುಕ್ಕಾಗಿರುತ್ತೆ. ಇದು ಬಂದ್ಬಿಟ್ಟು ಅಗಲ ಬಂದು 8 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಉದ್ದ ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ಈ ಥರ ನೋಡಿ, ಒಂದು ನೀಡ್ಲಲ್ಲಿ ನಾನು ಈ ಥರ ರೋಲ್ ಮಾಡಿಕೊಂಡು ಒಂದು ಸ್ಟಿಕ್ ಥರ ಮಾಡ್ಕೊತಾ ಇದ್ದೀನಿ, ಅಂದರೆ ಹೂವಿನ ಕಡ್ಡಿ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದು ಗ್ರೀನ್ ಕಲರ್ ಪೇಪರೇ. ನೀವು ಬೇಕಂದರೆ ನಾರ್ಮಲ್ ನ್ಯೂಸ್ ಪೇಪರ್ ಮಾಡಿಕೊಂಡು ಕಲರ್ ಕೂಡ ಹಚ್ಕೊಬೋದು, ಪೇಂಟ್ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಗ್ರೀನ್ ಕಲರ್ ಪೇಪರಲ್ಲಿ ಕೂಡ ನೀವು ರೋಲ್ ಮಾಡ್ಕೊಬೋದು. ನೋಡಿ, ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಆ ಥರ ಮಾಡೋದಕ್ಕೆ ಈ ಟೂತ್ ಪಿಕ್ ಕಡ್ಡಿ ಬರುತ್ತೆ ನೋಡಿ, ಆ ಥರ ದೊಡ್ಡದು ಸಿಗುತ್ತೆ. ಸೊ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಕೇಳಿ, ನಿಮಗೆ ಈಸಿಯಾಗಿ ಕಡಿಮೆ ದುಡ್ಡಿಗೆ ಸಿಗುತ್ತೆ, ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರ ನಾನು ಅದನ್ನು ಮುಂದ್ಗಡೆದಂಥ ತುದಿನ ಕಟ್ ಮಾಡಿಕೊಂಡು ಗಮ್ಮಾಕಿ ಈ ಥರ ಅಂಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ. ಜಸ್ಟ್ ಒಂದು 3-4 ಸೆಕೆಂಡ್ಗೆ ಅಂಟ್ಕೊಂಡ್ಬಿಡುತ್ತೆ, ನೋಡ್ತಾ ಇರ್ಬೋದು. ಆಮೇಲೆ ಡ್ರೈ ಆಗೋಕ್ಕೆ ಏನಿಲ್ಲ ಅಂದ್ರೂ ಒಂದು 5-10 ನಿಮಿಷಕ್ಕೆ ಡ್ರೈ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಜೋಡಿಸ್ಕೊಳ್ಳಿ. ಅಂದರೆ ಬೇಕಂದರೆ ಹತ್ತತ್ರನೇ ಕೂಡ ಇಟ್ಕೊಬೋದು, ಇಲ್ಲಾಂದರೆ ಒಂದು ಬಿಟ್ಟು ಒಂದು ಸೈಡಿಗೆ ಇಟ್ಕೊಬೋದು. ನಾನಿಲ್ಲಿ ಸುಮಾರು 7 ಬೀಟ್ಸ್ ಇಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೀವು ಎಷ್ಟು ಉದ್ದ ಮಾಡ್ತೀರೋ ಅಷ್ಟು ಉದ್ದ ಕೂಡ ಮಾಡ್ಕೊಬೋದು. ನೋಡಿ, ಇವಾಗೆಲ್ಲ 7 ಬೀಟ್ಸ್ ಇಟ್ಟಿದ್ದೀನಿ. ಇವಾಗ ಎಲೆ ಅಂಟಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ತುಂಬಾ ಸಿಂಪಲ್ಲಾಗಿ ನೀವು ಮಕ್ಕಳ ಎದುರುಗಡೆ ಈ ಥರ ಮಾಡಿಕೊಟ್ಟಾಗ, ಇಲ್ಲಾಂದರೆ ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದಾಗ ಪ್ರಾಜೆಕ್ಟ್ ವರ್ಕಲ್ಲಿ ಈ ಥರ ಮಾಡಿ ಎತ್ಕೊಂಡು ಹೋದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರ ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಮಾಡ್ಕೊಳ್ಳಿ, ನೋಡೋಕ್ಕಂತೂ ಲುಕ್ಕಾಗಿರುತ್ತೆ. ಮನೆಯಲ್ಲೂ ಅಲಂಕಾರವಾಗಿ ಜೋಡ್ಸೋಕ್ಕೆ ಸೂಪರಾಗಿರುತ್ತೆ. TV ಶೋಕೇಶ್ ಮುಂದೆ ಆ ಥರ ಇಟ್ಕೊಬೋದು. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಂತ. ಇವಾಗ ಇದೇ ರೀತಿ ಇನ್ನೊಂದು ಫ್ಲವರ್ನ ತೋರಿಸ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಮೆಜರ್ಮೆಂಟು, ಎಲೆಗೆ ಯಾವ ರೀತಿ ಕಟ್ ಮಾಡಿದ್ನೋ ಅದೇ ಮೆಜರ್ಮೆಂಟು. ಹೂವಾಗಿ ಮಾತ್ರ ನಾನಿಲ್ಲಿ 4 ಸೆಂಟಿಮೀಟ್ರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೌಂಡ್ ಶೇಪ್ ಈ ಥರ ಯಾವುದಾದ್ರೂ ಲಗ್ನ ಪತ್ರಿಕೆಗಳಿರುತ್ತಲ್ಲ, ಅದರಲ್ಲಿ ಪ್ಯಾಟರ್ನ್ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಕಟ್ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಎಲೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲೆ ಕೂಡ ಅಷ್ಟೇ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ. ಸೊ ಎಲೆನೂ ನಿಮ್ಗೆ ಇಷ್ಟವಾದಂಥ ಡಿಸೈನ್ಗಳಲ್ಲಿ ಕೂಡ ನೀವು ಕಟ್ ಮಾಡ್ಕೊಬೋದು. ನೋಡಿ, ಇದನ್ನು ಅಷ್ಟೇ ಈ ಥರ ಕತ್ತರಿಯಿಂದ ಪುಷ್ ಮಾಡ್ತೀನಿ, ಆವಾಗ ಅದು ಶೇಪ್ ಚೇಂಜ್ ಆಗುತ್ತೆ. ಹೂವನ್ನು ನೋಡ್ಕೊಳ್ಳಿ, ಈ ಥರ ನಾನು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇವಾಗ ಗಮ್ ಹಚ್ತಾ ಇದ್ದೀನಿ. ಆ ಕಟ್ ಮಾಡಿರೋ ಜಾಗಕ್ಕೆ ಗಮ್ ಹಚ್ಬಿಟ್ಟು ಈ ಥರ ಜಸ್ಟ್ ಸ್ವಲ್ಪ 1/4 ಇಂಚು ಅಂಟಿಸ್ಕೊತಾ ಇದ್ದೀನಿ, ಅಂದರೆ 1/4 ಇಂಚು ಅಂಟಿಸ್ಕೊಳ್ಳಿ ಸಾಕು. ಜಸ್ಟ್ ರೌಂಡ್ ಶೇಪ್ ಬರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ಇಷ್ಟು ಬಂದರೆ ಸಾಕು. ಇದೇ ರೀತಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ 8 ಬಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲೆ ಕೂಡ ರೆಡಿಯಾಗಿದೆ. ನೋಡಿ, ಇದಕ್ಕೆ ನ್ಯೂಸ್ ಪೇಪರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀಡ್ಲು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ಅದ್ರ ಬದಲು ನೀವು ಟೂತ್ ಪಿಕ್ ಕಡ್ಡಿ ಬರುತ್ತಲ್ಲ, ಅದನ್ನೇ ಈಸ್ಕೊಳ್ಳಿ, ಈಸಿಯಾಗಿ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಈ ನ್ಯೂಸ್ ಪೇಪರಲ್ಲಿ ನಾನು ಈ ಥರ ರೋಲ್ ಮಾಡಿ ಇದನ್ನು ಡ್ರೈ ಆದಮೇಲೆ ಇದಕ್ಕೆ ಗ್ರೀನ್ ಕಲರ್ ಪೇಂಟ್
ಹಚ್ಕೊತೀನಿ. ಗ್ರೀನ್ ಕಲರ್ ಪೇಂಟ್ ಹಂಚಿದ್ರೆ ನಿಮಗೆ ಇದು ಈಸಿಯಾಗಿ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹೇಳ್ದಂಗೆ ಹಸಿರು ಕಲರ್ ಪೇಪರ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು. ಅದೇ ನ್ಯೂಸ್ ಪೇಪರಲ್ಲಿ ಮಾಡಿದ್ರೆ ನಿಮಗೆ ಉದ್ದ ಎಷ್ಟು ಬೇಕು ಅಷ್ಟು ಬರುತ್ತೆ. ಸೊ ಇವಾಗ ಇದನ್ನು ನೋಡಿ ಮುಂದ್ಗಡೆ ಸ್ವಲ್ಪ ರೌಂಡಾಗಿ ಕಟ್ ಮಾಡಿಕೊಂಡು ಈಗ ಇದನ್ನು ಅಷ್ಟೇ ಅದೇ ರೀತಿ ಅಂಟಿಸ್ಕೊತೀನಿ. ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಅಂಟಕ್ಕೆ ಈಸಿ ಆಗುತ್ತೆ. ಇದನ್ನು ಅಷ್ಟೇ ತುಂಬ ಹತ್ತತ್ರವಾಗಿ ಅಂಟಿಸಿದ್ರೆ ನೋಡೋಕ್ಕಂತೂ ಲುಕ್ಕಾಗಿರುತ್ತೆ. ಹಾಗೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಟ್ಲು ಇಲ್ಲಾಂದರೆ ಟೊಮೊಟೊ ಸಾಸ್ ಬಾಟ್ಲು ಖಾಲಿಯಾಗಿರೋ ಟೈಮಲ್ಲಿ ನೀವು ಬಿಸಾಕೋ ಬದಲು ಈ ಥರ ಒಂದು ಫ್ಲವರ್ ಮಾಡಿ ಅದರಲ್ಲಿ ಇಟ್ಟರೆ ತುಂಬಾ ಲುಕ್ಕಾಗಿರುತ್ತೆ ನೋಡೋಕ್ಕೆ. ಮತ್ತು ನಿಮಗೆ ಇಷ್ಟವಾದಂಥ ಜಾಗದಲ್ಲಿ ಇದನ್ನು ಇಟ್ಟರೆ ನೋಡೋಕ್ಕೆ ಅಲಂಕಾರವಾಗಿರುತ್ತೆ. ಮತ್ತು ಮಕ್ಕಳ ಮುಂದೆ ಮಾಡಿ ತೋರಿಸಿ ಅವ್ರಿಗೆ ಈ ಥರ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರುತ್ತೆ. ಖಂಡಿತ ಇವತ್ತು ತೋರಿಸಿರೋಂಥ 2 ಥರ ಸಿಂಪಲ್ ಫ್ಲವರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ವಿಡಿಯೋವೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.